ಬೆಂಗಳೂರಿನಲ್ಲಿ ಶಾಲಾ ಕಾಲೇಜುಗಳನ್ನ ಆವರಿಸಿರುವ ಚರಸ್ ಚಾಕ್ಲೇಟ್ ತಂದ ಆರೋಪಿಯನ್ನ ಬಂಧನ ಮಾಡಲಾಗಿದೆ. ಹೌದು, ಬೆಂಗಳೂರು ದಕ್ಷಿಣ ವಲಯ ಜಿಗಣಿ ಪೊಲೀಸರಿಂದ ಆರೋಪಿಯನ್ನ ಬಂಧಿಸಲಾಗಿದೆ. 60 ಲಕ್ಷ ಮೌಲ್ಯದ 50 ಕೆಜಿ ಚರಸ್ ಚಾಕ್ಲೇಟ್ ಡ್ರಗ್ಸ್ ಅನ್ನ ಜಪ್ತಿ ಮಾಡಿದ್ದಾರೆ. ಪೊಲೀಸರ ಕಣ್ಣಿಗೆ ಮಣ್ಣೆರ್ಚಿದ ಗ್ಯಾಂಗ್ ಇದೀಗ ಬಂಧನವಾಗಿದೆ. ಚಾಕ್ಲೇಟ್ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಮಕ್ಕಳಿಂದ ವಯೋವೃದ್ಧರವರೆಗೂ ಎಲ್ಲರೂ ಚಾಕ್ಲೇಟ್ ಅನ್ನ ಇಷ್ಟಪಡ್ತಾರೆ. ಬೆಂಗಳೂರಿನ ಕೆಲ ಪಾನ್ ಶಾಪ್ಗಳಲ್ಲಿ ಥೇಟ್ ಚಾಕ್ಲೇಟ್ ರೂಪದಲ್ಲೇ ಡ್ರಗ್ಸ್ ದಂಧೆ ನಡೆದಿದೆ. ಈ ದಂಧೆ ನಡೆಸುವ ಚರಸ್ ಚಾಕ್ಲೇಟ್ ಕಂಪನಿ ಗ್ಯಾಂಗ್ ಅನ್ನ ಕೊನೆಗೂ ಜಿಗಣಿ ಪೊಲೀಸರು ಬಂಧಿಸಿದ್ದಾರೆ. ಚರಸ್ ಚಾಕ್ಲೇಟ್ ಹೇಗಿದೆ, ಹೇಗೆಲ್ಲ ಮಾರಾಟ ಆಗುತ್ತೆ ಎಂಬ ವಿವರ ಇಲ್ಲಿದೆ. ಹೌದು, ಚರಸ್ ಗಾಂಜಾ ಬಳಸಿ ತಯಾರಿಸುವ ಭಾಂಗ್ ಚಾಕ್ಲೇಟ್ ಬೆಂಗಳೂರಿನ ಕಳೆದ ಕೆಲವು ದಿನಗಳಿಂದ ಹೆಗ್ಗಿಲ್ಲದೆ ಮಾರಾಟವಾಗುತ್ತಿತ್ತು. ಉತ್ತರ ಪ್ರದೇಶದ ಗಾಂಜಾ ಚಾಕೊಲೇಟ್ ಫ್ಯಾಕ್ಟರಿಯಿಂದ ಬೆಂಗಳೂರಿಗೆ ಪೂರೈಕೆಯಾಗುತ್ತಿದ್ದ ಬಾಂಗ್ ಚಾಕ್ಲೇಟ್ ಜಾಲಾಡಿದ ಜಿಗಣಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರ ತಂಡ ಕೊನೆಗೂ ಪತ್ತೆ ಮಾಡಿದೆ. ಅಂತಾರಾಜ್ಯ ಭಾಂಗ್ ಚಾಕ್ಲೇಟ್ ಪೂರೈಕೆ ಮಾಡುತ್ತಿದ್ದ 6 ಪೆಡ್ಲರ್ಗಳನ್ನ ಜಿಗಣಿ ಪೊಲೀಸರು ಇದೀಗ ಬಂಧಿಸಿದ್ದಾರೆ. ಅಂಕುರ್, ಸೂರಜ್, ಸೋಮು ಸೇನ್, ಆನಂದ್ ಕುಮಾರ್ ಎಂಬ ಆರೋಪಿಗಳನ್ನ ಜಿಗಣಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೇಸ್ ಮಾಡಿ ದಾಖಲಿಸಲಾಗಿದೆ. ವೇದಮೂರ್ತಿ, ಎನ್ಕೆಸ್ಟ್ ರಿಪೋರ್ಟ್, ಬೆಂಗಳೂರು.